ಇಷ್ಟೇ ವಾಡ ಗ್ರಾಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಎಲ್ಲರೂ ಬೆಳ್ಳಗ್ ಬಂದಿರ್ಬೇಕಣ. ಜಲ್ದಿ ಬಾ ನೀನು. ನೀವು ನಡ್ರಿ ನೀವು. ಅಲ್ಲಿದ್ದಾರೆ ಕನಕದಾಸರು. ಹಾವೇರಿ ಜಿಲ್ಲಾ ಶ್ರೀಗಾಂವ ತಾಲೂಕು ಬಾಣೆಂಬ ಗ್ರಾಮದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಇದು ಕನಕದಾಸರ ಜನ್ಮಸ್ಥಳ. ಇವರ ತಂದೆ ವೀರಪ್ಪ ನಾಯಕ, ತಾಯಿ ಬಚ್ಚಮ್ಮರ ಮಗನಾಗಿ ಜನಿಸಿದರು. ಇವರಿಗೆ ಮಕ್ಕಳಿಲ್ಲದ ಕಾರಣ ಬಹುದಿನಗಳ ನಂತರ ಇವರು ಹರಕೆ ಹೊತ್ತು ತಿರುಪತಿ ತಿಮ್ಮಪ್ಪ ನಾಯಕನಿಗೆ ಕನಸಿನಲ್ಲಿ ಬಂದಿರತಕ್ಕಂಥ ತಿರುಪತಿ ತಿಮ್ಮಪ್ಪ ನಾಯಕ ತಂದೆ ತಾಯಿ ಹೋಗಿ ಅವರಿಗೆ ಬೇಡಿಕೊಳ್ತಾರೆ. ತದನಂತರ ಇವರಿಗೆ ಅನೇಕ ವರ್ಷಗಳ ನಂತರ ಮಕ್ಕಳಾಗುತ್ತದೆ. ಅದಕ್ಕೆ ತಿಮ್ಮಪ್ಪ ನಾಯಕ ಎಂದು ಹೆಸರಿಡ್ತಾರೆ. ಕನಕದಾಸ ಹೆಸರು ಏನು ಬಂತಪ್ಪ ಅಂದರೆ, ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ತಿಮ್ಮಪ್ಪ ನಾಯಕ ಒಂದು ದಿನ ಏನಪ್ಪಾ ಅಂತಂದ್ರೆ, ಹೊಲದೊಳಗೆ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಕೊಪ್ಪರಿಗೆ ವನ್ನ ಸಿಗ್ತದೆ. ಅದನ್ನ ಏನ್ ಮಾಡ್ಬೇಕಂತಂದ್ರೆ, ಇವರು ತಿಮ್ಮಪ್ಪ ನಾಯಕ ಜನರಿಗೆ ಹಂಚಿದ. ಹಂಗಾಗಿ ಎಲ್ಲರೂ ಕನಕ 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 ಅಂತ ಕರೆದ್ರು. ದಾಸ ಅಂತ ಹೆಂಗ್ ಬಂತಂತಂದ್ರೆ, ಇವರು ಮಲಗಿದಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪ ನಾಯಕ ಕನಸಿನಲ್ಲಿ ಬರ್ತಿರ್ತಾರೆ. ಏ ಕನಕ ನೀನು ನನ್ನ ದಾಸನಾಗುವೆಯಾ ಅಂತ ಸಂದರ್ಭದಲ್ಲಿ ಇವರು ತಿರುಪತಿ ತಿಮ್ಮಪ್ಪ ನಾಯಕನಿಗೆ ಹೋಗಿರ್ತಾರೆ. ಹೋಗಿದ್ದಂಥ ಸಂದರ್ಭದಲ್ಲಿ ಇವರು ಅಲ್ಲಿ ದರ್ಶನ ಕೊಡಲಾರದೆ ಇವರು ಗುಡಿಯಿಂದ, ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನಲ್ಲ, ಆ ಗುಡಿಯಿಂದ ಹೋಗಿ ಕುಂತು ದರ್ಶನ ಕೊಡಲ್ಲ. ಆದ್ರೂ ಸಹ ಪೂಜಾರಿಗಳು ಹೋಗಿ ಅಲ್ಲಿ ಎಲ್ಲ ಇದು ಮಾಡ್ತಾರೆ. ನೀನು ಕುಲ, ನಿಂದು ಕೀಳು ಕುಲ ಅಂತಂದೇಳಿ. ಆದ್ರೂ ಸಹ ಇವರು ತಮ್ಮ ಭಕ್ತಿಯನ್ನ ಮೆಚ್ಚಿಸುವ ಸಲುವಾಗಿ ಆದ್ರೂ ಹೋಗಿ ಕುಂದಿರ್ತಾರೆ. ಒಂದು ದಿನ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ, ಇವರು ಮತ್ತೊಂಡಿರ್ತಕ್ಕಂಥ ದೇವರಲ್ಲಿರ್ತಕ್ಕಂಥ ವಸ್ತ್ರ ಬಂದು ಅವ್ರ ಮೇಲೆ ಬೀಳುತ್ತೆ. ತಿಮ್ಮಪ್ಪ ನಾಯಕದಿಂದ ಕನಕದಾಸರ ಹೆಸರು ಹೇಗೆ ಬಂತಂದ್ರೆ, ಇವರು ಒಂದು ದಿನ ಹೊಲದಲ್ಲಿ ಉಳುಮೆ ಮಾಡ್ತಿರುವಂತ ಸಂದರ್ಭದಲ್ಲಿ ಕೊಪ್ಪರಿಗೆ ವನ ಸಿಗುತ್ತೆ.
ಸಿಕ್ಕಂತ ಸಂದರ್ಭದಲ್ಲಿ ನಾವೇನೋ ಸಿಕ್ಕಂದ್ರೆ ಮನೆಗೆ ಇದು ಹಂಚಿಬಿಡ್ತೀವಿ. ಬಟ್ ಅವ್ರು ಏನ್ ಮಾಡಿಲ್ಲ, ಜನರಿಗೆ ಹಂಚಿದ್ರು. ಜನರಿಂದ ಏನು ನಾಮ ಬಂತಂದ್ರೆ ಕನಕ 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 ಅಂತ ಹೆಸರು ಬಂತು. ತದನಂತರ ದಾಸ ಅಂತ ಹೇಗೆ ಬಂತಂದ್ರೆ, ಇವರು ತಿರುಪತಿ ತಿಮ್ಮಪ್ಪ ಕನಸಿನಲ್ಲಿ ಬಂದು ಏ ಕನಕ ನೀನು ನನ್ನ ದಾಸನಾಗುವೆಯಾ ಅಂತ ಹೇಳ್ತಾರೆ. ಇವರು ಕನಸಿನಲ್ಲಿ ಬಂದಿರ್ತಕ್ಕಂಥ ನಾವು ನನ್ಸ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ತಿರುಪತಿ ತಿಮ್ಮಪ್ಪ ಅಂತ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ದರ್ಶನ ಕೊಡಲ್ಲ. ಆದ್ರೂ ಸಹ ತಮ್ಮ ಭಕ್ತಿಯನ್ನ ಮೆಚ್ಚಿಸುವ ಸಲುವಾಗಿ ಅಲ್ಲಿ ಪದೇ ಪದೇ ಕುಂತು ಆ ತಿಮ್ಮಪ್ಪ ಈತನ ಭಕ್ತಿಯನ್ನ ಮೆಚ್ಚಿ ತಿರುಪತಿ ತಿಮ್ಮಪ್ಪ ಈತಿಗೆ ದರ್ಶನ, ಶ್ರೀಕೃಷ್ಣ ಪರಮಾತ್ಮ ದರ್ಶನ ಕೊಡ್ತಾನೆ. ಆದ್ರಿಂದ ಅಲ್ಲಿ ದಾಸ ಕನಕದಾಸ ಅಂತೇಳಿ ಹೆಸರು ಬರ್ತದೆ. ಇವರ ಗುರು ವ್ಯಾಸರಾಯರು. ಇವರ ಕೀರ್ತನೆಗಳನ್ನು ನೋಡಬಹುದು. ಕುಲ ಎಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದದ್ದು ಬಲ್ಲಿರ ಅಂತೇಳಿ. ಇವರು ಅನೇಕ ಇತ್ತೀಚಿನ ದಿನಮಾನಗಳಲ್ಲಿ ಒಬ್ಬ ಒಳ್ಳೆಯ ದಾಸರಾಗಿ ಬೆಳೆಸಿಕೊಂಡಿದ್ದಾರೆ.